ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಕರ್ನಾಟಕದ ಸಚಿವ ಸಂಪುಟ ಏನು ಭಾಗ 2 ಅನ್ನುವಂಥದ್ದೇನಿದೆ ತೀವ್ರ ಕುತೂಹಲದಿಂದ ಕೇಳಿಸಿದೆ ಅನ್ನುವಂಥದ್ದು. ಇನ್ನೇನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯನ್ನು ತಲುಪಿದ್ದಾರೆ. ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ರೀಸೆಂಟ್ ಡೆವಲಪ್ಮೆಂಟ್ ಆಗಿ ಅವರು ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇದೆಲ್ಲ ಒಂದು ರೀತಿ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳು ನಡೆದಿದೆ ಅನ್ನುವಂತಹ ಪ್ರಶ್ನೆಗಳು ಹುಟ್ಟಾಗ್ತಿದೆ ಅನ್ನುವಂಥದ್ದು. ವೀಕ್ಷಕರ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಸಿದ್ದರಾಮಯ್ಯನವರು ಲಿಸ್ಟ್ ಮಾಡಿರ್ತಕ್ಕಂತಹ ಸಚಿವರ ಒಂದು ಸಚಿವಾಕಾಂಕ್ಷಿಗಳ ಅಥವಾ ಶಾಸಕರ ಒಂದು ಲೀಸ್ಟನ್ನು ನೋಡ್ಬೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿ ಯಾರ್ಯಾರು ಪಟ್ಟಿಯಲ್ಲಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಒಂದು ಲೀಸ್ಟನ್ನು ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರು ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಲ್ರೆಡಿ ಒಂದು ತಿಂಗಳು ಕಳೆದಿದೆ ಅನ್ನುವಂಥದ್ದು. ಜೊತೆಗೆ ಅವರು 12 ಜನ ಸಹೋದ್ಯೋಗಿಗಳನ್ನು ಕೂಡ ತಮ್ಮ ಸಂಪುಟಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಅನ್ನುವಂಥದ್ದು. ಇನ್ನೂ 20 ಸಚಿವ ಸಂಪುಟದ ಖಾಲಿ ಸ್ಥಾನಗಳನ್ನು ತುಂಬುವಲ್ಲಿ ತುಂಬ ಸರ್ಕಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಇರ್ತಕ್ಕಂಥ 136 ಶಾಸಕರಲ್ಲಿ ಕೇವಲ 32 ಜನರಿಗೆ ಮಾತ್ರ ಶಾಸಕರನ್ನು ಸಚಿವರನ್ನಾಗಿ ಮಾಡುವಂಥ ಅವಕಾಶ ಇದೆ ಅನ್ನುವಂಥದ್ದು, ಆ್ಯಸ್ ಪರ್ ದ ಸ್ಟ್ರೆಂತ್ ಅನ್ನುವಂಥದ್ದು. ಬಟ್ ಆಕಾಂಕ್ಷಿಗಳು ಜಾಸ್ತಿ ಇರುವ ಕಾರಣ ಯಾರಿಗೆ ಕೊಡಬೇಕು, ಅಥವಾ ಸಮುದಾಯವಾರು ಕೊಡಬೇಕಾ, ಅಥವಾ ಹಿರಿಯರಿಗೆ ಮಣೆ ಹಾಕಬೇಕಾ, ಅಥವಾ ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂತಹ ಎಲ್ಲ ಗೊಂದಲಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗ 2 ಸಚಿವ ಸಂಪುಟದ ವಿಸ್ತರಣೆಗೆ ತುಂಬ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂಥದ್ದು. ಸೊ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು. ಸೌರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು, ಟಿ ನರಸೀಪುರ, ಸಿದ್ದರಾಮಯ್ಯನವರಿಗೆ ಅತಿ ಆಪ್ತರಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಹದೇವಪ್ಪನವರು ಕೂಡ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕೆ ಎನ್ ರಾಜಣ್ಣ, ಮಧುಗಿರಿಯ ಒಂದು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಕೆ ಎನ್ ರಾಜಣ್ಣ, ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ, ದಿನೇಶ್ ಗುಂಡೂರಾವ್, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಸಂತೋಷ್ ಲಾಡ್, ಕಲಘಟಗಿ. ಸೊ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಕೋಟದ ಅಡಿಯಲ್ಲಿ ಲೀಸ್ಟಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರ ಒಂದು ಹೆಸರುಗಳನ್ನು ಶಾಸಕರನ್ನು ಪಟ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಅವರ ಒಂದು ಲೀಸ್ಟಲ್ಲಿ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಬೆಳಗಾವಿಯ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿಯವರ ಹೆಸರಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿದೆ. ಜೊತೆಗೆ ಆರ್ತಿ ಕೃಷ್ಣ ಪರಿಷತ್ ಸದಸ್ಯೆ, ಎನ್ ಎ ಹ್ಯಾರಿಸ್ ಶಾಂತಿನಗರ, ಎಚ್ ಸಿ ಬಾಲಕೃಷ್ಣ ಮಾಗಡಿ, ಎಲ್ ಚಲುವರಾಯಸ್ವಾಮಿ ನಾಗಮಂಗಲ, ಎಸ್ ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ, ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ, ಮಧು ಬಂಗಾರಪ್ಪ ಸೊರಬ, ಕೆ ಎಂ ಶಿವಲಿಂಗೇಗೌಡ ಅರಸೀಕೆರೆ, ರಿಜ್ವಾನ್ ಅರ್ಷದ್ ಶಿವಾಜಿನಗರ. ಸೊ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರು ಅಂತ ಹೇಳ್ಬೋದು. ಸೊ ಡಿ ಕೆ ಶಿವಕುಮಾರ್ ಅವರು ಅವರ ಫೇವರ್ ಇರುವಂತಹ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರಾ? ಸೊ ಇವರಿಗೆ ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಇದೆ ಅನ್ನುವಂತಹ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಸ್ನೇಹಿತರೆ, ಸಿದ್ದರಾಮಯ್ಯನವರ ಲೀಸ್ಟು ಮತ್ತು ಡಿ ಕೆ ಶಿವಕುಮಾರ್ ಅವರ ಲೀಸ್ಟ್ ನೋಡಿದ್ವಿ. ಸೊ ಈಗ ನೋಡ್ತಾ ಹೋಗೋಣ, ಹೈಕಮಾಂಡು ಕೂಡ ಒಂದು ಲೀಸ್ಟನ್ನು ಮಾಡ್ಕೊಂಡಿದೆ. ಸೊ ಹೈಕಮಾಂಡ್ನ ಲೀಸ್ಟಲ್ಲಿ ಇರ್ತಕ್ಕಂಥ ಶಾಸಕರು ಯಾರಪ್ಪ ಅಂದರೆ, ಬಿ ಕೆ ಹರಿಪ್ರಸಾದ್, ಪ್ರಸ್ತುತ KPCC ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರ ಹೆಸರಿದೆ. ಎನ್ ಎಸ್ ಬೋಸರಾಜ್ ಅವರ ಹೆಸರಿದೆ, ಪರಿಷತ್ ಸದಸ್ಯ. ರಹೀಂ ಖಾನ್ ಬೀದರ್, ಶಿವಾನಂದ ಪಾಟೀಲ್, ಎಚ್ ಕೆ ಪಾಟೀಲ್ ಅತಿ ಸೀನಿಯರ್ ಲೀಡರ್ ಅಂತ ಹೇಳ್ಬೋದು. ಇವರನ್ನೆಲ್ಲ ಸ್ಪೀಕರ್ ಹುದ್ದೆಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನುವಂತಹ ಒಂದು ರಾಜಕೀಯ ವಲಯದಲ್ಲಿ ಒಂದು ಸದ್ದು ಕೇಳ್ತಾ ಇತ್ತು ಅನ್ನುವಂಥದ್ದು. PM ನರೇಂದ್ರ ಸ್ವಾಮಿ ಮಳವಳ್ಳಿ, ಬೇಳೂರು ಗೋಪಾಲಕೃಷ್ಣ ಸಾಗರ, ಎಂ ಕೃಷ್ಣಪ್ಪ ವಿಜಯನಗರ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ. ಸೊ ಇವರೆಲ್ಲರೂ ಕೂಡ ಹೈಕಮಾಂಡ್ ಮಾಡಿರ್ತಕ್ಕಂತಹ ಪಟ್ಟಿಯಲ್ಲಿ ಇರ್ತಕ್ಕಂತಹ ಶಾಸಕರು ಅಂತ ಹೇಳ್ಬೋದು. ಸೊ ಕಾದು ನೋಡಬೇಕಾಗತ್ತೆ, ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರ್ತಕ್ಕಂಥ ಶಾಸಕರಿಗೆ ಎಷ್ಟು ಜನರಿಗೆ ಸಚಿವ ಸಂಪುಟ ಸಿಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಆಗುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಅವರು ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತರಿಗೆ ಅತಿ ಹೆಚ್ಚು ಸ್ಥಾನಗಳು ತೆಗೆದುಕೊಳ್ಳುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಿದ್ರು ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಅದ್ರ ಜೊತೆಗೆ ಹೈಕಮಾಂಡ್ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ, ಯಾವ ಶಾಸಕರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು. ಸೊ ತುಂಬ ಸಚಿವಾಕಾಂಕ್ಷಿ
ಆಕಾಂಕ್ಷಿಗಳು ಜಾಸ್ತಿ ಇರುವ ಕಾರಣ ಕಾಂಗ್ರೆಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೇನಾದರೂ ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನಾಭಿಪ್ರಾಯ ಏನಾದರೂ ಸ್ಫೋಟಗೊಳ್ಳುತ್ತಾ ಅನ್ನುವಂಥದ್ದು ಇರ್ತಕ್ಕಂಥ ಪ್ರಶ್ನೆ. ಸೊ ಮುಂದೆ ಇರ್ತಕ್ಕಂತಹ 2028ರ ಒಂದು ವಿಧಾನಸಭಾ ಚುನಾವಣೆಯನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಸೆಲೆಕ್ಟ್ ಮಾಡುವಂತಹ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನೂ ನಮ್ಮಲ್ಲ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.